ಹುಬ್ಬಳ್ಳಿಯ ಚಿಟುಗುಪ್ಪಿ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ ಎಂದೇ ಖ್ಯಾತಿ ಪಡೆಯುತ್ತಿದೆ. ಇಲ್ಲಿನ ವೈದ್ಯರು ಅದೆಷ್ಟೋ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಮಾಡಿ ಜೀವ ಉಳಿಸಿದ್ದಾರೆ. ಅದೇ ರೀತಿ ಕೂಡ ಜಗತ್ತಿನ ಅಪರೂಪದ ಕಾಯಿಲೆಯಾದ ಸರ್ವೈಕಲ್ ಫೈಬ್ರೋ ಎಪಿಥೆಲಿಯಲ್ ಪಾಲಿಪ್ನ ಎಂಬ ರೋಗದಿಂದ ಬಳಲುತ್ತಿದ್ದ ಮಹಿಳೆ ಚಿಟಗುಪ್ಪಿ ಆಸ್ಪತ್ರೆಯ ವೈದ್ಯರು ಆಪರೇಷನ್ ಮಾಡುವುದರ ಮೂಲಕ ಮಹಿಳೆಯ ಜೀವ ಉಳಿಸಿದ್ದಾರೆ. ಅದರ ಜೊತೆಗೆ 5 ಜನ ಮಹಿಳೆಯರ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಹೌದು, ಮುಂಬೈ ಮೂಲದ ಮಹಿಳೆಯೊಬ್ಬಳು ಹೊಟ್ಟೆಯಲ್ಲಿ ಗಡ್ಡೆ ಬೆಳೆದು ದಿನಂಪ್ರತಿ ಬಳಲುತ್ತಿದ್ದಳು. ಆ ಮಹಿಳೆ ಚಿಟಗುಪ್ಪಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡಪ್ಪನವರ್ ಅವರನ್ನ ಸಂಪರ್ಕಿಸಿದ್ದಾಳೆ. ಪರೀಕ್ಷೆ ಮಾಡಿದ ವೈದ್ಯರು ಇದು ಹೊಟ್ಟೆಯಲ್ಲಿ ಗಡ್ಡೆ ಬೆಳೆದಿದ್ದು ಕಂಡು ಬಂದಿದೆ, ಕೂಡಲೇ ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಂಡು ಬರೋಬ್ಬರಿ 2.3 kg ಗಡ್ಡೆಯನ್ನ ತೆಗೆದಿದ್ದಾರೆ. ಅದರ ಜೊತೆಗೆ ಇನ್ನುಳಿದ 4 ಜನ ಮಹಿಳೆಯರ ಕ್ಯಾನ್ಸರ್ ಗಡ್ಡೆ ಶಸ್ತ್ರಚಿಕಿತ್ಸೆ ಮಾಡಿ 5 ಜನ ಮಹಿಳೆಯರ ಜೀವ ಉಳಿಸಿದ್ದಾರೆ. ಇದು ಈ ವಾರದಲ್ಲಿ ನಮ್ಮಲ್ಲಿ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ 5 ಕ್ಲಿಷ್ಟಕರವಾದ ನಾವು ನಮ್ಮ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ಗಳನ್ನು ಇಲ್ಲಿ ಮಾಡಿದ್ದೇವೆ. ಅದರಲ್ಲಿ ಒಂದು ಪೇಷಂಟು ಮುಂಬೈನ ಪೇಷಂಟ್ ಇತ್ತು. ಆ ಪೇಷಂಟಿಗೆ ಕೂಡ ನಾವು ಸುಮಾರು 2.3 ಕಿಲೋ ಇರುವಂಥ ಹೊಟ್ಟೆಲಿರುವಂಥ ಗಡ್ಡೆಗಳನ್ನು ಅದನ್ನು ತೆಗೆದಿದ್ದೇವೆ. ಹಾಗೆಯೇ ಇನ್ನು 2 ಪೇಷಂಟು ಓರಿಯನ್ ಕ್ಯಾನ್ಸರ್ ಪೇಷಂಟ್ ಇದ್ದು, ಆ ಪೇಷಂಟು ಒಂದು ಗದಗ ಇಂದ ಬಂದಿತ್ತು, ಹಾಗೂ ಇನ್ನೊಂದು ಪೇಷಂಟು ತುಮಕೂರಿಂದ ಬಂದಿತ್ತು. ಅದರದ್ದು ಕೂಡ ನಾವು ಓರಿಯನ್ ಕ್ಯಾನ್ಸರ್ಗಳನ್ನು ನಾವು ಡಿಬಲ್ಕಿಂಗ್ ಸರ್ಜರೀಸ್ ಮಾಡಿದ್ದೇವೆ. ಮತ್ತು ಇನ್ನೊಂದು ಪೇಷಂಟ್ ನಮ್ಮಲ್ಲಿ ಒಂದು ಕ್ಲಿಷ್ಟಕರವಾದ ಅಂಡಾಶಯಗಳ ತೊಂದರೆ ಇರುವಂಥ ಪೇಷಂಟು ಕೂಡ ಬಂದಿತ್ತು. ಅದನ್ನು ಕೂಡ ನಾವು ಅದನ್ನು ಈ ಸಲ ಆಪ್ರೇಟ್ ಮಾಡಿದ್ದೇವೆ. ನಮ್ಮ ಚಿಟಗುಪ್ಪಿ ಆಸ್ಪತ್ರೆ ಎಲ್ಲ ಪೇಷಂಟ್ಗಳು ಆರಾಮಾಗಿದ್ದು ಈಗ ಅವ್ರಿಗೆ ಡಿಸ್ಚಾರ್ಜ್ಗಳನ್ನು ಮಾಡ್ತಾಯಿದ್ದೇವೆ. ಇನ್ನು ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಗೆ ದಿನಂಪ್ರತಿ 100 ಜನ ಹೊರ ರೋಗಿಗಳು ಬರುತ್ತಾರೆ. ಇಲ್ಲಿ ಎಲ್ಲ ರೀತಿಯ ವೈದ್ಯರು ಇದ್ದಾರೆ. ಡಾಕ್ಟರ್ ಶ್ರೀಧರ್ ದಂಡೆಪ್ಪನವರ ನೇತೃತ್ವದಲ್ಲಿ ಇಲ್ಲಿಯವರೆಗೆ 100 ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಮಾಡಿ ಜೀವ ಉಳಿಸಿದ್ದಾರೆ. ಎಲ್ಲ ವೈದ್ಯರು, ಸ್ಟಾಫ್ ನರ್ಸ್ ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ. ಸ್ಪೆಷಲ್ ಬ್ಯೂರೋ ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.